ಎಲ್ಲ ಗುರುಬಂಧುಗಳಲ್ಲಿ ನೀವು ತಮ್ಮೆಲ್ಲರಲ್ಲೂ ನನ್ನ ವಂದನೆಯನ್ನು ತಿಳಿಸುತ್ತೆ. ಸುಖ ಸ್ವರೂಪ ಇಲ್ಲಿವರೆಗೂ ಇವತ್ತಿನ ಈ ಮಾಸಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಕಷ್ಟು ಗುರುವಿನ ಸನ್ನಿಧಾನ ಯಾಕೆ ಬೇಕು ಅನ್ನೋದನ್ನು ಹೇಳಿ ಮನೆ ಮಹೇಶ್ ಇದನ್ನ ನಿನ್ನೆ ಕೇಳಿದಲ್ಲಿ ನಾನು ಏನ್ರಿಪ್ಪ ಇಷ್ಟೆಲ್ಲ ಐತಿ ಮತ್ತು ಸಾಧು ಸನ್ಯಾಸಿಗಳಿಗೆ ಇದು ಯಾಕೆ ಒಂದು ಅವ್ರು ತಿಳಿದ್ಬಿಟ್ಟಾರ. ಅವ್ರು ಅಂತಾರೆ ನಾವೆಲ್ಲ ತಿಳಿದೇವು ನಿಮಗದೆಲ್ಲ ಅಂತ ಹೇಳ್ತಾರ ಅಂತ. ಮತ್ತು ತಿಳಿದೈತಂದ್ರೆ ಅವ್ರಿಗೆ ಇನ್ನ ದೇಹ ಭಾವನೆ ಹೋಗಿಲ್ಲ ಅಂದ್ರೆ ಅಂತ ಹಂಗೆ ಹೇಳ್ತಾರಪ್ಪ ಅವ್ರ. ತಿಳಿದೇ ಇಲ್ಲ ಅವ್ರಿಗೆ, ಯಾಕಂದ್ರೆ ಅಂತ ಗುರುವಿನ ಸನ್ನಿಧಾನದೊಳಗೆ ಓದಿಲ್ಲ. ಓದ್ರು ಕೂಡ ಏನ ಅನ್ನಾರು ಹೇಳಿರಲ್ಲ. ಶರೀರ ಐತಿ, ಸಂಘ ಮಾಡೈತಿ, ಶರೀರ ಸಂಘ ಮಾಡೈತಿ ಹೊರತಾಗಿ ಮನಸ್ಸು ಆ ಸಂಘದೊಳಗೆ ಬರ್ತಿಲ್ಲ. ಮನಸ್ಸು ಇರ್ಬೇಕಾಗೈತಿ, ಶರೀರ ಇದ್ರೆ ಏನ್ ಮಾಡೋದು? ಕೆಸಲ ನುಣ್ಣಿಗೈತಿ, ಅದು ಕೆಸಲಾಗೆ ಐತಿ. ಅದ್ರ ಲಕ್ಷ್ಯ ಅದ್ರ ಕಡೆ ಐತಿ, ರಕ್ತದ ಕಡೆ ಐತಿ, ನೊರೆ ಹಾಲಿನ ಕಡೆ ಇಲ್ಲ. ಸಂಗನ ಮಾಡೈತಿ, ಅದ್ರ ಸಂಗನ ಐತಿ ಸತತ್. ಆದ್ರೆ ಏನ್ ಮಾಡೋದು? ಲಕ್ಷ್ಯ ಬೇಕಾಗೈತಿ, ಇದಕ್ಕೆ ಇಚ್ಛೆ ಬೇಕಾಗೈತಿ. ಹಿಂದಿನ ಜನ್ಮದ ನಮ್ಗೆ ಮಾಡೇವಂದ್ರು ಕೂಡ ಇದನ್ನ ನೆನಪು ಮಾಡಬೇಕು ಅನ್ನೋ ಸಲುವಾಗಿರ ಬೇಕಾಗಿತ್ತು ಸಂಜೆ. ಇನ್ನು ನಾವು ಸಾಕಷ್ಟು ಸಾಧನೆ ಮಾಡೇವಂದ್ರು ಕೂಡ ಇನ್ನು ನಾವು ಸಿದ್ಧಿ ಒಂದು ಟೈಮಕ್ಕೆ ಶರೀರ ಹೋಗೈತೆ ಅಂದ್ರೂ ಕೂಡ ಈ ಜನ್ಮದ ಬಂದ್ಮೇಲೆ ಅದನ್ನ ನೆನಪು ಮಾಡ್ಕೊಂಡು ಬೇಕಾದ್ರೆ ಸಂಘ ಬೇಕಾಗಿದೆ. ಹೌದು, ಬುದ್ಧ ಹಂಗ ಆಗ್ಲಿಲ್ಲ. ಒಮ್ಮೆ ಸನ್ನಿವೇಶಗಳನ್ನ ನೋಡಿದ ಕೂಡಲೇ ಆಯ್ತು. ಅಂತ ಸನ್ನಿವೇಶನ ಬೆಟ್ಟ ಆಗ್ಲಿಲ್ಲ ಅಂದ್ರೆ ಅವಂಗೆ ಹಾಕಿದ್ದೇ ಇಲ್ಲ. ಬೆಟ್ಟ ಆಗಬಾರ್ದಂತ ಸಾಕಷ್ಟು ಇದನ್ ಮಾಡಿದ್ರು. ಎಲ್ಲ ಒಳಗೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ರು. ಅಂತ ಯಾವುದು ದೋಷ ಅವ್ನು ಕಾಣ್ದಿರ್ಬಾರ್ದು ಅನ್ನೋ ಹಂಗೆ ವ್ಯವಸ್ಥೆ ಮಾಡಿದ್ರು. ಆದ್ರೆ ಅಷ್ಟು ಹಿಂದ್ ತಯಾರಿ ಇತ್ತಂತ ಈ ದೋಷ ದೋಷ ನೋಡಿದ ತಕ್ಷಣ ವೈರಾಗಿ ಬಂತ. ಹಂಗೆ ನಮಗೆ ಯಾಕೆ ಉತ್ತಮದ ಸಂಘ ಬೇಕಾಗಂದ್ರೆ ಹಿಂದಿನ ಜನ್ಮದಾಗ ನಾವು ಸಾಧನೆ ಮಾಡಿದ್ರು ಕೂಡ ಈಗ ಅದನ್ನ ನೆನಪು ಮಾಡ್ಕೊಳಕ ಬೇಕಾಗಿದೆ ಸರ್. ಅದಕ್ಕೆ ಉತ್ತಮದ ಸಂಘಗಳು ಬರಬೇಕಾಗಿದೆ. ಇಲ್ಲ ಅಂದ್ರೆ ಅದು ಆಗುದಿಲ್ಲ. ಶರೀರ ಬಂದ್ ಕುಂತ್ರೆ ಏನ್ ಮಾಡುದು? ಸರ್ ಹೇಳಿದ್ರಲ್ಲ, ಬರೇ ಶರೀರ ಸಂಘ ಮಾಡಿ ಉಪಯೋಗ ಆಗುದಿಲ್ಲ. ಒಳಗೆ ಮನಸ್ಸಿನಿಂದ ಸಂಘ ಮಾಡ್ಬೇಕಾಗೈತೆ, ಆಸಕ್ತಿಯಿಂದ. ಆಸಕ್ತಿ ಇದ್ದಾಗ ಇದು ಹೊಳಿತೈತಿ, ಇಲ್ಲ ಅಂದ್ರೆ ಹೊಳಿದೈತಿ. ಇಲ್ಲ ಅಂದ್ರೆ ಇದು ಬರ್ತೈತಿ. ಮಣ್ಣಿನ ಅರ್ಥ ಇಲ್ಲ. ಅರ್ಥ ಕೇಳಿ ಉಮೇಶ ಏನ್ ಕೇಳ ರೀತಿನ ಬರ್ತೈತಿ ಬಿಡ್ರಿ ಇದನ್ನು ಕೇಳುತ್ತ. ಯಾಕಂದ್ರೆ ಆಸಕ್ತಿ ಇರಲ್ಲ. ಆಸಕ್ತಿ ಇತ್ತು ಅಂದ್ರೆ ರೀತಿ ಬರ್ಬೋದು. ಯಾವುದೇ ಬಂದ ನೀವು ಲೌಕಿಕವಾಗಿ ವಿಚಾರ ಮಾಡಿದ್ರು ಕೂಡ ಆಸಕ್ತಿ ಇದ್ದಾವ ಅಲ್ಲಿ ನೀತಿ ಮಬ್ಬು ಬರುದಿಲ್ಲ. ಇದ್ರಾಗೆ ಕೂಡ ಆಸಕ್ತಿ ಇದ್ರೆ ಎಂತ ಶಾರೀರಿಕ ನೋವು ಐತೆ ಅಂದ್ರೂ ಕೂಡ, ಶಾರೀರಿಕ ತೊಂದರೆಗಳಂದ್ರೂ ಕೂಡ ಇದ್ರ ಮ್ಯಾಲೆ ಆಸಕ್ತಿ ಇದ್ದಾವ ಮಗು ಬರಬೇಕು. ಯಾಕಂದ್ರೆ ಇದು ಶರೀರ ಭಾವ ಮನಸ್ಥಿರ್ತದೆ, ಎರುವಿನ ಭಾವದವಾಗ ಇರಾಕಿಸ್ತದೆ. ಅದಕ್ಕೆ ಎಂತ ಶಾರೀರಿಕ ತೊಂದರೆ ಅದಾವಂದ್ರೂ ಇದನ್ನ ಮನಸ್ಸು ಅದನ್ನೆಲ್ಲ ಮೋಹನ್ ಬಿಡಾಕಿಸ್ತದೆ. ಅದಕ್ಕೆ ಇದಕ್ಕೆ ಆಸಕ್ತಿ ಬೇಕು. ಪೂರ್ಣ ಶುದ್ಧನಾಗುತ್ತಾನೋ ಅಂತ ಗುರುವಿನ ಸನ್ನಿಧಾನದೊಳಗೆ. ಇಲ್ಲಂದ್ರ ಅನ್ನಾರ ಎಲ್ಲ ಮೇಲೆ ಹೇಳ್ತಾರ ಕರ್ಗಾಯಕ್ಕೆ ಅಂತ. ಹೌದಲ್, ಕರ್ಗಾಯ ಹಾಕೈತಿಲ್ರಿ ಲಘುನ ಇನ್ನ ಅದು ಪಾಡಿ ಬೀಳೋದ್ ಪಕ್ಕ ಅದಕ್ಕಿನ್ನ ಪೂರ್ವದಲ್ಲಿ ಹರ್ಕೊಂಡ್ ಬಂದು ಇಟ್ಕೊಂಡಿಲ್ಲ ಅಂದ್ರೆ ಕರ್ಗಾಯ ಬೀಳದೈತಿ. ಹಣ್ಣು ಅದು ಮಿದುವಾದ್ರೂ ಕೂಡ ಹಣ್ಣಾಗಿತ್ತಂದ್ರೂ ಕೂಡ ಪಕ್ವಾದಂತ ಹಣ್ಣಿನ ಗುಣಧರ್ಮ ಅದ್ರೊಳಗೆ ಬರುವುದಿಲ್ಲ. ಯಾಕಂದ್ರೆ ಪೂರ್ಣ ಅದು ಸಿದ್ಧ ಆಗುತ್ತಾನು ಸಂಘದಿಂದ ದೂರ ಆಯ್ತು. ಅದಕ್ಕೆ ಹಂಗೆ ಈಗ ನಾವು ಮನುಷ್ಯ ಜನ್ಮ ಎತ್ತಿ ಬಂದೇವೆ. ಹಿಂದಿನ ಪುಣ್ಯ ಕೆಲಸ ಬಂದೈತಿ. ಈಗ ಬಂದ್ರೂ ಕೂಡ ಉತ್ತಮದ ಸಂಘದ ಬರ್ಲಿಲ್ಲ ಅಂದ್ರೆ, ಅದರೊಳಗೆ ಆಸಕ್ತಿಯಿಂದ ತೊಡಗಲಿಲ್ಲ ಅಂದ್ರೆ ಈ ಜನ್ಮ ವ್ಯಾಪ್ತ ಹೋಗಿ ಬರ್ತೈತಿ.
ಏನಾದ್ರು ಮಾಡ್ಕೊಂತ ಹೋದ್ವಿ ಅಂದ್ರೆ ವ್ಯರ್ಥ ಹೋಗ್ಬಿಡ್ತೈತಿ. ಅದಕ್ಕೆ ಇದನ್ನ ಆಸಕ್ತಿಯಿಂದ ಕೇಳ್ಬೇಕು. ಆಸಕ್ತಿ ಇದ್ರೆ ಮಾತ್ರ ವಿಷಯದ ಮೇಲಿನ ಆಸಕ್ತಿ ಇರ್ತೈತಿ. ಇದ್ರೊಳಗೆ ಆಸಕ್ತಿ ಇತ್ತಂದ್ರೆ ಇದು ಏನ್ ಮಾಡ್ತೈತಿ, ನಾನು ಏನ್ ಮರ್ತೇನಲ್ಲ ಅದನ್ನ ನೆನಪು ಮಾಡಿಕೊಡ್ಬೇಕು. ನನ್ನ ಸ್ವರೂಪವನ್ನು ಮರ್ತೇನೆ. ನಾನು ದೇಹ ನಾನಂತ ತಿಳ್ಕೊಂಡಿನಿ, ಅರಿವು ನಾನಂತ, ಚೈತನ್ಯ ನಾನಂತ ತಿಳ್ಕೊಂಡಿಲ್ಲ. ಅದ್ರ ಮರಿವೆ ಆಗೈತಲ್ಲ, ಅದನ್ನ ನೆನಪು ಮಾಡಿಕೊಡ್ತೈತಿ. ಜ್ಞಾನ ಮರವೆಯನ್ನ ಅಳಿಸ್ತೈತಿ. ನನ್ನ ಸ್ವರೂಪದ ತಿಳುವಳಿಕೆಯನ್ನು ಮಾಡಿಕೊಡ್ತೈತಿ. ಆ ತಿಳುವಳಿಕೆಯಿಂದ ಏನಾಗೈತಿ, ಭೇದಭಾವ ಎಲ್ಲ ಕೇಳ್ತೈತಿ. ಯಾಕಂದ್ರೆ ಶರೀರ ನಾನಂತ ತಿಳ್ಕೊಂಡಾಗ ಇದು ಭೇದ ಐತಿ. ನಾನಂತವ, ನಾನು ಇಂಥವ ಅಂತ ಹೇಳಿ. ಹೌದಲ್ಲ? ಶರೀರ ನಾನಂತ ತಿಳ್ಕೊಂಡಾಗ ಇದೈತಿ. ಶರೀರ ನಾನಲ್ಲ, ನಾ ಚೈತನ್ಯ ಸ್ವರೂಪನಾದೇನಂತ ಹೇಳಿದ್ಮೇಲೆ, ಶರೀರ ನಾನಲ್ಲ, ನಾ ಚೈತನ್ಯ ಸ್ವರೂಪನಾದೇನಂತ ಹೇಳಿದ್ಮೇಲೆ ಎಲ್ಲರಲ್ಲಿರುವಂತ ಚೈತನ್ಯ ಒಂದೈತಿ. ಅದು ಭಿನ್ನ ಭಿನ್ನವಾಗಿಲ್ಲ. ಶರೀರ ಭಿನ್ನ ಭಿನ್ನವಾಗಿದ್ರು ಕೂಡ ಚೈತನ್ಯ ಒಂದೈತಿ. ಆ ಚೈತನ್ಯ ನಾನು ಅಂತ ಹೇಳಿದ್ಮೇಲೆ ಯಾರು ಕೊಡ್ಬೇಕು? ಭೇದ ಮಾಡಕ್ ಹೋಗುದಿಲ್ಲ. ಅದಕ್ಕೆ ಇದನ್ನ ನನ್ನ ಮರುವೆಯನ್ನ ನೆನಪು ಮಾಡ್ಕೊಂಡ ಸಲುವಾಗಿ ಅನುಭವ ಸಂಘ ಮಾಡಬೇಕಾಯ್ತು. ನನ್ನ ನೆನಪಾತಂದ್ರೆ ಎಲ್ಲಾ ಭೇದಗಳ ದೂರ ಆಗ್ತಾವ. ಭೇದ ಹೋತಂದ್ರೆ ಮಾಡ್ಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ, ಏನೂ ಇಲ್ಲ. ಆನೋಪಾದ ಅನ್ನೋದೇ ಇಲ್ಲ. ಹೌದಲ್ಲ? ಯಾರು ಕೂಡ ಬಂದದ್ದು, ಯಾರು ಕೂಡ ಬಂದಿರತ್ತು, ಎಲ್ಲರೂ ಸಮಾನ. ಯಾಕಂದ್ರೆ ನಾನು ದೇಹ ಭಾವವನ್ನು ಇಟ್ಕೊಂಡು ಇದನ್ನೆಲ್ಲ ಭೇದ ಮಾಡಾಕತ್ತೇನೆ. ದೇಹನ ನಾನಲ್ಲ ಅಂತ ಖಾತ್ರಿ ಮಾಡ್ಕೊಂಡ್ಮೇಲೆ ಭೇದ ಹೋಗಿ ಆ ಭೇದವನ್ನು ಕಳಿಸಲುವಾಗಿದ್ದನ ಇದರ ಸಂಘವನ್ನು ಮಾಡ್ಬೇಕಾಗಿದೆ. ನಾವು ಭೇದ ಮಾಡಾಕತ್ತೇವಲ್ಲ, ಯಾಕೆ ಮಾಡಾಕತ್ತೇವ ಅಂದ್ರೆ ತಿಳುವಳಿಕೆ ಇಲ್ಲದಕ್ಕೆ, ನಾನು ಯಾರನ್ನೋ ತಿಳುವಳಿಕೆ ಇಲ್ಲದಕ್ಕೆ ಭೇದ ಮಾಡ್ಕೊಂಡ. ನನ್ನ ತಿಳುವಳಿಕೆ ಆದ್ಮೇಲೆ ಭೇದ ಇಲ್ಲ. ಅದಕ್ಕೆ ಅವರ ಅನುಭವಗಳ ಸಂಘ ನೀನು ಬಿಡಬೇಡ ಅಂತ, ಎತ್ತಾಗಿ ತಪ್ಪಾಗಿ ಹಿತ್ತಲದ ಮರವಾಗಿ ಅಂತ ಏನ್ ಹೇಳಿದ್ರಲ್ಲ, ಕೊನೆಗೆ ಏನೂ ಇಲ್ಲಪ್ಪ ಅಂತಂದ್ರು ಅವನ ಪಾದದ ರಾಶಿ, ಅವನ ಪಾದದ ಇದಾಗಿ ಮೆಟ್ಟಾಗಿ ನಾನು ಇರುವಂಗ ಮಾಡೋದು. ಹೌದಲ್ಲ? ಯಾಕಂದ್ರೆ ಹಂಗ ಸಂಘದೊಳಗೆ ಬಂದಿವ ಅಂದ್ರೆ ಅದು ನನ್ನ ನಿಜವನ್ನ ಚಂಪನಕ್ಕೆ ಸಾಧ್ಯ. ನಾವು ಹಂಗೆ ಇರಾಕ್ ಬಂದು ನಾವು ಇಲ್ಲಿ ಬಂದ್ರು ಕೂಡ ನಾವು ಏನ್ ನೋಡ್ತೇವೋ ವಿಷಯಗಳನ್ನ ನೋಡ್ತೇವೆ. ವಿಷಯಗಳು ಏನದಾವು ಅನ್ನೋದ್ರ ಕಡೆನ ಲಕ್ಷ್ಯ ಇರ್ತದೆ. ನಾವು ಬಂದಿದ್ದು ಎದಕ್ಕೆ ಅನ್ನೋದನ್ನ ನಾವು ವಿಚಾರ ಮಾಡೋದಿಲ್ಲ. ಏನೈತಲ್ಲೇ, ಏನ್ ಬಂತು, ಏನ್ ಹೋಯ್ತು ಅನ್ನೋದನ್ನ ನೋಡಿ. ಹೌದಲ್ಲ? ಅದಕ್ಕೆ ಇದು ಗಟ್ಟಿ ಆಗೋದು. ಓಲಿ ಆ ವಿಷಯದಿಂದ ಸುಖ ಸಿಕ್ಕಿಲ್ಲ, ಅವ ಅಲ್ಲಿ ಇದ್ದಾಗ ಸುಖ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಅದ್ರ ಮ್ಯಾಲಿನ ಮೋಹವನ್ನು ಬಿಡೋದು. ಮೋಹನ ಗಟ್ಟಿ ಒಳಗೆ ಇರುವಂತಂತೇವು ಮತ್ತ ಹಂಗೆ ತಾತ್ವಿಕವಾಗಿ ಇದನ್ನ ಕೇಳಾಕ್ತೇವೆ. ಅದಕ್ಕೆ ಅದು ಗಟ್ಟಿ ಆಗೋದು. ಆಸಕ್ತಿ ನಮ್ದೆಲ್ಲ ಪೂರ್ಣ ಅಲ್ಲೇ ಐತಿ, ವಿಷಯದಲ್ಲಿನೇ ಐತಿ. ವಿಷಯದಲ್ಲಿ ಬಿಟ್ಟು ನಾ ಸುಖದಿಂದ ಇರ್ಬೇಕಪ್ಪ, ನನ್ನ ಸ್ವರೂಪವನ್ನು ತಿಳ್ಕೊಂಡು ಉಳ್ಕೋಬೇಕು ಅನ್ನೋಂತ ದೃಢವಾದ ಇಚ್ಛೆ ಅಂತ ಯಾರು ತೊಡಗಿದ್ರು ನಾವು ತೊಡಗಿಲ್ಲ ಅಂತಾನೆ ಇದು ಗಟ್ಟಿ ಆಗೋದು. ಎಲ್ಲೋ ಒಬ್ರು ಅದನ್ನು ಮಾಡೋದು, ಎಲ್ಲೋ ಒಬ್ರು ಮಾಡ್ತಾರೆ ಇದನ್ನ. ಅದನ್ನ ತೋರಿಸೋ ಅವಶ್ಯಕತೆ ಇಲ್ಲ ನಾನು ಐದರಲ್ಲಿ ಅಂತ. ಒಳಗಿನ ಕೆಲಸ ಇದ್ರೆ ಅವ್ರ ಸಂಘ ಅಂದ್ರೆ ಅವ್ರ ವಿಚಾರಗಳನ್ನು ಸತತ ನೆನಪು ಮಾಡ್ಕೊಂಡು ಅವ್ರ ಶರೀರ. ಅದಕ್ಕೆ ಗುರು ಸೇವಾದಿಗಳಲ್ಲಿ ಕಾಲ ಕಳೆಯಂತ ಯಾಕೆ ಹೇಳಿದ್ರು? ಆಪ್ತ ಅಂಗ ಸ್ಥಾನ ಶಬ್ದ. ಯಾಕಂದ್ರೆ ಯಾವಾಗ ಎಂತ ವಿಚಾರಗಳು ಬರ್ತಾವ ಹೇಳಕ್ಕಾಗೋದು. ಅವಾಗ ಅಂತ ವಿಚಾರಗಳಲ್ಲ ಅದೇ ಅನ್ನೋದು ಹೇಳಿರಲ್ಲ. ಯಾವಾಗ ಆಗಿಂದಾಗ ಅಲ್ಲೇ ತಿಳಿಸ್ಕೊಡ್ತಿರ್ತಾರೆ. ಅದಕ್ಕೆ ನಾವು ಸಂಘ ಮಾಡಬೇಕಾಯ್ತು. ಬಿಟ್ಟಿವಂದ್ರೆ ಮತ್ತೆ ಕೆಬ್ಬನ್ ತುಂಡ ಹಾಕಿರ್ತದ. ಆಯಸ್ಕಾಂತದ ಸಂಘದಿಂದ ದೂರ ಆದಂತ ಕೆಬ್ಬನ್ ತುಂಡ ಮತ್ತೆ ಆಯಸ್ಕಾಂತಿ ಗುಣವನ್ನು ಪಡೆಯುದಿಲ್ಲ. ಆ ದಿನ ಸಂಪರ್ಕ ಮಾಡಿದ ಮೇಲೆ ಆಯಸ್ಕಾಂತಿ ಗುಣವನ್ನು ಪಡೆಯುತ್ತಿದ್ದರು.
ಈಗ ಅಕಲ್ಪ ಮಾಡಿಬಿಟ್ರೆ ಆಯಸ್ಕಾಂತ ಗುಣಗಳು ಬರೋದು ಬಹಳ ದಿನ ಸಂಪರ್ಕ ಬೇಕು ಅಂದಾಗ ಅದೆಲ್ಲ ಆಯಸ್ಕಾಂತನ ಆಗಿ ಹೋಗ್ತದೆ. ಆಮೇಲೆ ಆಯಸ್ಕಾಂತದಿಂದ ದೂರ ಆದರೂ ಕೂಡ ಅದು ಇನ್ನೊಂದು ಕೆಬ್ಬು ತುಂಡನ್ನು ಹಿಡಿಯುವಂತ ಸಾಮರ್ಥ್ಯ ಬಂದಿರ್ತದೆ. ಹೌದು, ಅದಕ್ಕೆ ಇದನ್ನು ಸತತ ನಡೆಸಬೇಕಾಗುತ್ತೆ. ಇದನ್ನು ಇಚ್ಛೆಯಿಂದ, ದೃಢ ಇಚ್ಛೆಯಿಂದ ನಡೆಸಬೇಕಾಗುತ್ತೆ. ಅದ್ರೊಳಗಿನ ಇಚ್ಛೆ ಏನೈತಲ್ಲ ಅದನ್ನು ಕಡಿಮೆ ಮಾಡ್ಕೊಂಡು ಸಲುವಾಗಿದ್ದ ಇದನ್ನು ನಡೆಸಬೇಕಾಗುತ್ತೆ. ನಾವು ಅದ್ರೊಳಗೆ ಆ ವಿಷಯಗಳ ಸುಖ ಕೊಡ್ತಾವ ಅಂತ ತಿಳ್ಕೊಂಡು ಅದಕ್ಕೆ ಅನುಕೂಲ ಆಗಲಿ ಅಂತ ಇವ್ ನಡೆಸಾಗತ್ತೈತಿ. ಅದಕ್ಕೆ ಅನುಕೂಲ ಆಗಲಿ ಅಂತ ನಡೆಸಾಗತ್ತೇವೆ ಇದನ್ನು. ಅವು ಕೆಟ್ಟ ಕೆಡಲಿ ಅಂತ ಇದನ್ನ ನಡೆಸ್ತಾರೆ. ಕೆಟ್ಟ ಹೋಗುವ ಅವು ಯಾವಾಗಾದ್ರೂ ಕೆಟ್ಟ ಹೋಗುವ ಅವು ಕೆಟ್ಟರು ನನಗೆ ಆರಾಮದೇನೆ, ನಾ ಆರಾಮದೇನನ್ನು ತಿಳ್ಕೊಂಡು ಸಲುವಾಗಿ ಇದನ್ನ ನಡೆಸ್ಬೇಕು. ಆ ಬಾಧೆ ನಾನು ಬರಬಾರ್ದು ಅನ್ನೋ ಸಲುವಾಗಿ ಇದನ್ನು ದೃಢ ಮಾಡ್ಕೋಬೇಕು. ಅವು ಕೆಟ್ಟ ಹೋದ್ರು ನಾ ಆರಾಮದೇನೆ, ನನಗೆ ಏನೂ ಆಗಿಲ್ಲ ಅನ್ನೋದು ದೃಢ ಮಾಡ್ಕೋಬೇಕಾಗುತ್ತೆ. ನಾವು ಅದನ್ನು ಯಾರ ಇಚ್ಛೆಯಿಂದ ತೋರಿಸ್ತೇವೆ ಇಲ್ಲ, ಸತತ ಸಂಪರ್ಕ ಮಾಡಬೇಕು. ಯಾಕಂದ್ರೆ ಎಂತ ವಜ್ರದೊಂದಿಗೆಲ್ಲ ಅದನ್ನ ತುಂಡು ಮಾಡುವಂತ ಸಾಮರ್ಥ್ಯ ಹಗ್ಗಕ್ಕೈತಿ. ಯಾಕೆ ಮಿದು ಇದ್ರು ಕೂಡ ಅವು ಸಂಪರ್ಕ, ಸತತ ಸಂಪರ್ಕದಿಂದ ತುಂಡಾಕೈತದ. ಎಂದರ ಒಂದಿನ ಮಾಡಿ ಬಿಡುವುದರಿಂದ ತುಂಡಾಗುವುದಿಲ್ಲ. ಸತತ ಸಂಪರ್ಕ ಮಾಡೋದ್ರಿಂದ ತುಂಡಾಕೈತಿ. ಕಲ್ ಅಂತ ವಜ್ರದೊಂದಿಗೆಲ್ಲ ತುಂಡಾಕೈತಂದ್ಮೇಲೆ ಅಂತ ಶರೀರ ಬೇಕಾದಷ್ಟು ಹೋಗ್ಲೇವು. ಆದ್ರ ಆಸಕ್ತಿ ಮಾತ್ರ, ಇಚ್ಛೆ ಮಾತ್ರ ಇದ್ರ ಕಡೆ ಇತ್ತಂದ್ರ ಒಂದಿನ ಈ ಜನ್ಮದಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಿ ನನಗ್ ಬಂಧನ ಇಲ್ಲ ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಇದ್ರ ಸಂಪರ್ಕ ಮಾಡೋದ್ರಿಂದ ನನಗೆ ಬಹುಮಾಲ್ಯ ಇಲ್ಲ. ಬಹುಮಾಲ್ಯ ಒಳಗಾಗಿದ್ದು ಶರೀರ, ನಾನು ಇಲ್ಲ ಬಹುಮಾಲ್ಯ. ನಾನು ಯಾವಾಗ್ಲೂ ನಾ ಒಂದೇ. ಇದು ತೋರಿಕೆ ಒಳಗೆ ನಾನು ಈ ಭಾವನೆ ಇಟ್ಕೊಂಡು ನಾ ಬಂಧನಕ್ಕೆ ಒಳಗಾಗಿ ನಾಮರೂಪಗಳನ್ನ ಹಿಡ್ಕೊಂಡು, ನಾಮ ರೂಪಗಳ ನಾನು ಅಂತ ತಿಳ್ಕೊಂಡು ಕುಂತೇನಂತ ಬಂಧನಕ್ಕೀಡಾಗಿ. ಅದಕ್ಕೆ ಈ ಭಾವ ದೂರ ಆಗ್ಬೇಕಲ್ಲ. ನಾಮರೂಪಗಳನ್ನ ಮೋಹಿಸೋದು ಬಿಟ್ಟಾಗಿದೆ ಸಾಧ್ಯ. ನಾಮರೂಪಗಳನ್ನ ಹಿಡ್ಕೊಂಡು ಕುಂತು ಬಿಟ್ಟೇನೆ. ನಾನು ಅಂತ ಉದ್ಯೋಗ ಮಾಡ್ತೇನೆ, ನಾನು ಇಂಥ ಉದ್ಯೋಗ ಮಾಡ್ತೇನೆ, ಇದ್ರ ಮೇಲೆ ಮೋಹ ಐತಿ. ಅದಕ್ಕೆ ಅದ ಬಂಧನದಿಂದ ಬಿಡುಗಡೆ ಆಗ್ತದೆ. ನನಗೆ ಇವು ಸಂಬಂಧ ಇಲ್ಲದ್ದು ಇವು. ಯಾಕಂದ್ರೆ ಇವು ಒಂದ್ ಅವಸ್ಥೆ ಒಳಗಿರುವಂತ ಕನಸಿನಾಗ ಇದೇ ಹೆಸರು ಇರ್ತದ. ಅಂತ ಬೇರೆ ಬೇರೆ ಹೆಸರುಗಳಿಂದ ಗುರುತಿಸ್ಕೊಂತೀವಿ. ಹೆಸರಿಗೆ ಅವಸ್ಥೆ ಒಳಗೆ ಈ ನಾಮಕ್ಕೆ ಎಷ್ಟು ಮೋಹ ಮಾಡಾಕತ್ತಿ. ಯಾರ ನಾಮ ಒಂದ್ ಸ್ವಲ್ಪ ಉಲ್ಟಾ ಪಲ್ಟಾ ಕರೋದ ಅಂದ್ರೆ ಅಷ್ಟು ಕ್ರೋಧ ಉಂಟಾಕೈತಿ. ಕ್ರೋಧ ಯಾಕೆ ಉಂಟಾಕೈತಿ ಅಂತಂದ್ರೆ ಅದು ನಾನಂತ ಹಿಡ್ಕೊಂಡು ಕುಂತೇನೆ, ಅದಕ್ಕೆ ಕ್ರೋಧ ಉಂಟಾಕೈತಿ. ಅದರಿಂದ ನನ್ನ ಸಂಬಂಧ ಇಲ್ಲ ಅಂತ ಕೈ ಬಿಟ್ಟಾಗ ಕ್ರೋಧ ಇದೆ. ಎಲ್ಲದಕ್ಕೂ ಮೂಲ ಕಾರಣ ವಿಷಯದೊಳಗಿರುವಂತ ಆಸಕ್ತಿ. ನಮಗೆ ಏನ್ ಮಾಡಾಕತ್ತೆ ಅಂದ್ರ ವೈರತ್ವ, ಮೋಹ, ಲೋಭ ಇವನ್ನ ಮಾಡಾಕತ್ತಿದ್ದು ಷಡ್ವರ್ಗಗಳು. ಅದಕ್ಕೆ ಮೊದಲಿಗೆ ಆ ವಿಷಯದ ಮೇಲಿನ ಆಸಕ್ತಿಯನ್ನು ಕಳ್ಕೋಬೇಕು. ವಿಷಯದ ಮೇಲಿನ ಆಸಕ್ತಿ ಕಳ್ಕೊಂಡು ಸಲುವಾಗಿದ್ದನ್ನ ನಾವು ನಿರಂತರ ಸಂಪರ್ಕ ಮಾಡಬೇಕಾಗಿತ್ತು. ವಿಷಯದ ಮೇಲಿನ ಆಸಕ್ತಿ ಹೋತಂದ್ರೆ ಏನು ಮಾಡ್ಬೇಕಾಗಿಲ್ಲ, ಎಲ್ಲವೂ ಹೋಗ್ಬಿಡ್ತಾವ. ತಾನ ಅಡಕಲ್ ಗಡಿಗೆ ಹೊಡೋಗ್ಬಿಟ್ರೆ ಅಲ್ಲೆಲ್ಲ ಬಿದ್ದ್ಬಿಡ್ತಾವ. ಮೂಲ ಅದ ಆಸಕ್ತಿ, ಬಯಕೆ, ಏನ್ ಇಚ್ಛೆಗಳು ಅದಾವ. ಇಚ್ಛೆನ ಎಲ್ಲದಕ್ಕೂ ಕಾರಣ. ಆ ಇಚ್ಛೆ ಒಂದು ಹೋಗ್ಬಿಡ್ತಂದ್ರ ಕ್ರೋಧ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ, ಲೋಭ ಇಲ್ಲ. ಇಚ್ಛೆನ ನಾಶ ಅವಂಗ ಏನು ಇಲ್ಲ. ಅವನ ತಾನ ಚೈತನ್ಯ ಸ್ವರೂಪ, ಆನಂದ ಸ್ವರೂಪ ಅಂತ ತಿಳ್ಕೊಂಡವ ಯಾವ ಬಾಹ್ಯದ ಕರ್ಮಗಳನ್ನ ಮಾಡ್ತಾನ. ಅವನಿಗೆ ಅವಶ್ಯನೇ ಇಲ್ಲ ಅದ್ರಿಂದ. ಯಾಕಂದ್ರೆ ಅದ್ರೊಳಗೆ ಸುಖ ಇಲ್ಲ ಅಂತ ಕೈ ಬಿಟ್ಟವ ಮತ್ತೆ ಮನ
ನಾವು ತಾತ್ವಿಕವಾಗಿ ಕೇಳ್ತೇವೆ, ಇಚ್ಛೆ ಇರೋದೆಲ್ಲ ಅವ್ರ ಕಡೆನ ಐತಿ. ಅದಕ್ಕೆ ಇದನ್ನ ಬಿಟ್ಟು ಅದನ್ನ ಸತ್ಯ ಅಂತ ಮತ್ತ ಅದನ್ನ ತಂದ್ಕೊಳ್ತೀವಿ. ಅದಕ್ಕೆ ಈ ಭಾವ ದೂರ ಆಗಕ್ಕೆ ಎಲ್ಲಿವರೆಗೂ ಇದೀವಿ ಆ ಶರೀರ ನಾನು ಅಂತ ತಿಳ್ಕೊಂಡ ಅದ್ರೊಳಗೆ ಅದರ ಕಡೆನ ಲಕ್ಷ್ಯ ಕೊಟ್ಟು ಇದನ್ನ ಇದ್ರೊಳಗೆ ಬಂದು ಕುಂತ್ರು ಇದಕ್ಕೆ ಸತತ್ ಇದ್ರ ಕಡೆ ಲಕ್ಷ್ಯ ಇದ್ರ ಕಡೆ ಇರಬೇಕು ಅಂತ. ಏನಾರು ಮಾಡೋದಕ್ಕ ಶರೀರ ಕರ್ಮಗಳನ್ನ ಮಾಡೋದಕ್ಕ ಕರ್ಮಕ್ಕೆ ಅನುಸಾರವಾಗಿ ಅದಕ್ಕೆ ಏನೇನೋ ಬಂದೈತಿ ಅದನ್ನ ಉಣ್ಣಾಕ ಮುಂದಿರ್ಬೇಕನ್ನ ಅದಕ್ಕೆ ಅನುಸಾರವಾಗಿ ಅದ್ರೊಳಗೆ ಪ್ರಯತ್ನ ಮಾಡ್ಲಿ. ಅದು ಮಾಡ್ತಿರ್ತೈತಿ. ನಿನ್ನೆ ಲಕ್ಷ್ಯ ಅದ್ರ ಕಡೆ ಇರ್ಬೇಕು, ಸ್ವರೂಪದ ಕಡೆ ಲಕ್ಷ್ಯ ಇಲ್ಲ. ಕೆಲಸದ ಉಣ್ಣಿಗತ್ತೆ ಅವ್ರಿಗೆ ಬರೇ ನಾವು ಕೂಡ ಅದ ವಿಷಯದ ಕಡೆ ಲಕ್ಷ್ಯ ಇರ್ತದೆ. ನಾವು ಅಲ್ಲೇ ಹೋಗ್ತೇವ್ರಿ, ಅಲ್ಲೇ ಇರ್ತೇವೆ, ನಾವು ಸತ್ಸಂಗವೇ ಇರ್ತೇವೆ. ನಾವು ಬಿಡುದಿಲ್ಲ, ತಪ್ಸೋದಿಲ್ಲ, ಸತ್ಸಂಗ ನಡೆಸ್ತೇವೆ ಅಂತವ್ರು ಏನು ಆಸಕ್ತಿ ಇರೋದು ವಿಷಯ. ಅವ್ರ ವಿಷಯದ ಆಸಕ್ತಿಯನ್ನು ಇಟ್ಕೊಂಡು ಇದನ್ನ ನಡೆಸಿದ್ರೆ ಉಪಯೋಗಿಲ್ಲ. ಅದಕ್ಕೆ ನಿನ್ನೆ ಅವನ ಕಾರ್ಯಕ್ರಮದಾಗ ಇದನ್ನ ಕೇಳಿ ಏನಪ್ಪ ಇಷ್ಟೆಲ್ಲ ಮಾಡ್ತಾರ, ಏನ್ ತಿಳಿದೇ ಇಲ್ಲ ನಾವು, ಒದೇ ಇಲ್ಲ ನೋಡ್ತಾರ. ಅಲ್ಲ ಅವ್ರಿಗೆ ಅದು ಬೇಕಾಗೈತಿ, ಇಚ್ಛೆ ಅದರದೈತಿ. ಮತ್ ಹೇಳ್ತಾರಿಪ್ಪ ಅವ್ರ ನಮಗಲ್ಲದೆಲ್ಲ ನಿಮಗಲ್ಲ, ನಿಮ್ಮಂತರಿಗೆ ನಾವೆಲ್ಲ ಮುಗಿಸ್ಬಿಟ್ಟವ್ರ. ಹಿಂದಿನ ಜನ ಮುಗಿಸ್ಬಿಟ್ಟವನ್ನ ಹಿಂದಿನ ಜನ ಮುಗಿಸಿಗೆ ಇದನ್ನ ಬರ ಸುಮ್ಮನೆ ನಿಮ್ ಸಲುವಾಗಿರಂತೆ. ತಮ್ಮ ಸಲುವಾಗಿ ನೋಡಲ್ಲ. ಏನಾರ ಬ್ಯಾಡ್ ಬಂತಂದ್ರ ಅವಾಗ ನ್ಯಾಳ್ತೀರಿ ಯಾಕಂತ ಹೌದು. ಹಿಂದಿನ ಜನ ಸಿದ್ಧ ಆಗಿಬಿಟ್ಟಿದ್ರೆ ಈಗ ಯಾಕೆ ನ್ಯಾಳ್ತೀವಿ ಮತ್ತೆ? ಹೌದು. ಎಲ್ಲಿವರೆಗೂ ಈ ಶರೀರ ಭಾವವನ್ನು ನೀರು ನಿಲ್ಲಾಕ ಆಗೋದಿಲ್ಲ. ದೂರ ಸ್ಥಿತಿ ಮುಟ್ಟಿ ಆ ಸ್ಥಿತಿ ಒಳಗೆ ಉಳಿದಿಲ್ಲ ಅಲ್ಲಿವರೆಗೂ ನೀನು ದೃಢ ಆಗೇ ಇಲ್ಲ. ಅಲ್ಲಿವರೆಗೂ ನೀನ್ ಏನ್ ಮಾಡು, ಸಂಪರ್ಕ ಮಾಡ್ಬೇಕು, ಆ ಸಂಘವಾಗಿ ಇರ್ಬೇಕು ಅಂತ. ಈ ನಮ್ಮ ಸಂಬಂಧ ಇಲ್ಬಿಟ್ರೆ ಅದು ಏನ ನಿಮ್ಮಂತರಿಗೆ ಅದೆಲ್ಲ ಅಂತೇಳಿ ಇದು ಹುಣ್ಣಿಮೆಗೆ ಅಮಾವಾಸ್ಯೆಗೊಮ್ಮೆ ಬಂದವ್ರಿಗೆ ಎಷ್ಟಾರ ಇದು ಮಾಡೋದು. ಬರ್ಲೇ ಇರ್ಲಿ, ನಿನ್ ಸಲುವಾಗಿ ಮಾಡ್ಕೋಬೇಕಾಗೈತಿ. ನಾನು ನನ್ನ ಶರೀರ ಭಾವವನ್ನು ಮೀರಿ ನಿಲ್ಲಬೇಕಾಗೈತಿ. ಅದಕ್ಕೆ ಆ ಸಂಪರ್ಕದೊಳಗೆ ಉಳ್ಕೋಬೇಕಾಗೈತಿ. ಸತತ ಎಡೆಬಿಡದೆ ಅಂತ ಹೇಳಿರೋದು, ಒಂದ ದಿನ ಮಾಡಿಬಿಡ ಅಂತ ಹೇಳಿಲ್ಲ. ನಿಜ ಸುಖವನ್ನು ನೀವು ಪಡಿಬೇಕಂದ್ರೆ ಎಡೆಬಿಡದೆ ಈ ವಿಚಾರ ಮಾಡುವ ಪಡೆಯುವಾಗಲೂ ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅರಿಯದೆ ಆಲಯ್ಯವಾತನಿಗಿಲ್ಲ. ನೀ ಮತ್ತ ಅದನ್ನ ಬಿಟ್ಕೊಟ್ಟು ನೀ ಹೊರ ಬಂದ ರೂಪವನ್ನು ಇಟ್ಕೊಂಡು ನಾಮ ರೂಪಗಳನ್ನ ಇಟ್ಕೊಂಡು ಕುಂತ ಆ ನಾಮವನ್ನ ಜಪಿಸಿದ್ರು ಏನಾಗೈತಿ, ಆ ರೂಪವನ್ನು ನಿರೀಕ್ಷಣೆ ಮಾಡ್ಕೊಂತ ಕುಂದ್ರೆ ಏನಾಗ. ಅದರಿಂದ ತತ್ವಜ್ಞಾನ ಅನುಭವ ಆಗುವುದಿಲ್ಲ, ತತ್ವದ ತಿಳುವಳಿಕೆ ಉಂಟಾಗುವುದಿಲ್ಲ, ತ್ರಿಕಾಲ ಬಾಧಿತ ವಸ್ತುವಿನ ಅನುಭವ ಆಗುವುದಿಲ್ಲ. ನಾಮರೂಪಗಳ ಮೇಲಿನ ಮೋಹನ ಉಂಟಾಕೈತಿ ಹೊರತಾಗಿ ಅದರಿಂದ ದೂರ ಇರಕ್ಕಾಗುವುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರೆ ಈ ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ, ಒಳಗೆ ಅರಿದು ಬೇರಾವ ತರದ ಲಕ್ಷ್ಯವನ್ನು ಇರಿಸದೆ, ವಾಸನೆ ಉರಿಸದೆ, ಏಕಾಗ್ರತೆ ಕರೆಗೊಂಡು ನಿನ್ನಂಗೆಲ್ಲದೆ ಪಡೆಯಲಾಗಿದೆ. ಇದು ಗಟ್ಟಿ ಆಗ್ಬೇಕಾಯ್ತು, ಇದು ಮನನ ನಡಿಬೇಕಾಯ್ತು. ಇದನ್ನ ನಾವು ಮಾಡೋದಿಲ್ಲ. ನಾವು ಇದನ್ನೆಲ್ಲ ಎದಕ್ ಮಾಡ್ತೇವ ಅಂದ್ರೆ ವಿಷಯಾದಿಗಳ ಸಿಗಲಿ, ಜಾಗರಣದೊಳಗೆ ವಿಷಯ ವಸ್ತುಗಳ ಸಿಗಲಿ ಅಂತನ ನಾವು ಇದನ್ನ ಮಾಡ್ತೇವೆ. ಜ್ಯೋತಿಷ್ಠೋದಿ ಯಜ್ಞ ಯಾಗಾದಿಗಳನ್ನ ಎದರ ಸಲುವಾಗಿ ಮಾಡ್ತೇವ ಅಂತಂದ್ರೆ ವಿಷಯ ವಸ್ತುಗಳ ಸಿಗಲಿ ಅಂತ. ಈ ಎಲ್ಲ ಜಾಗರಣದ ಪೂಜಾ ಉರುವನಿಗೆ ನಿಂದಂಗೆಲ್ಲದೆ ಪಡೆಯೋದಾಗದು ಹೌದು. ಅದನ್ನ ಬಿಡ್ಬೇಕಂತ ಅವನ್ನೆಲ್ಲ ಬಿಟ್ಟು ಎಂದಿರ್ತೀವಿ ನಾವು ನಿಜ ಸುಖ.
ಇವನ್ನೆಲ್ಲ ಬಿಟ್ಟು ಎಂದಿದ್ದೇನಪ್ಪ ನಾನು ನಿರ್ದೇಶಕರಲ್ಲಿ ಗೌರವದಿಂದ ಕೂಡಿದಂತ ತೋರಿಕೆ ಇದನ್ನ ಬಿಟ್ಟು ನಾನು ಎಂದಿದ್ದೇನಪ್ಪ ಅನ್ನುವಂತ ಉತ್ಕಟ ಇಚ್ಛೆಯಿಂದ ಅಂತ ಅನುಭವಗಳ ಸಂಘ ಮಾಡಿದಾಗ ಇದು ಬಿದ್ದಾಗಿ ನಾವು ಅದನ್ನ ಬಿಟ್ಬಿಟ್ಟ ಕೇಳಿ ನಾನು ಹೇಳಿ ನಾನು ಅಂತಂದ್ರೆ ಹೇಳೋದು ಕೇಳೋದು ಎಲ್ಲಿವರೆಗೆ ನೀನು ಆ ಸ್ಥಿತಿಯ ಮುಟ್ಟುವರೆಗೆ ಬೇಕು. ಆ ಸಂಘವಾಗಿ ಇರಬೇಕು. ಸಂಘ ಬಿಟ್ಟು ಹೋದಂದ್ರೆ ಅನುಭವಿ ಸಂಘ ಬಿಟ್ಟು ಹೋದಂದ್ರೆ ಏನ್ ಹಾಕಿವೋ ಹೇಳಾಗ್ತದೆ. ಅದಕ್ಕೆ ಇದನ್ನು ಎಡೆಬಿಡದೆ ನಡೆಸ್ಬೇಕಾಯ್ತು. ಸತತ ಇದ್ರೊಳಗೆ ಈ ಶರೀರ ಹೋಗೋ ತರನು ಇದನ್ನು ಬಿಡಬಾರ್ದು. ಹಿಂದೆ ಇರ್ತದೆ. ಈಗೆಲ್ಲ ಅನುಭವಗಳು ನಮಗೆಲ್ಲ ತಿಳಿಸ್ಕೊಟ್ಟಂತ ವಿಚಾರಗಳು ಸುಲಭವಾಗಿದಾವೆ. ಅದಕ್ಕೆ ಆ ಸಂಘ ಮಾಡಿ ಅದ ಆ ವಿಚಾರಗಳ ಒಳಗ ಉಳಿದೇವಂದ್ರೆ ಗಟ್ಟಿ ಏನ್ ಮತ್ತ ಈಗ ನಿಜವಾದ ಅನುಭವ ಯಾರ ಅನ್ನೋದು ಗೊತ್ತಿರಕ್ ಆಗುದಿಲ್ಲ. ಎಲ್ಲಾರು ಅಂತ ಇದನ್ನ ಮಾಡ್ತಾರೆ. ಅನುಭವಗಳಾದೇವಂತ ತೋರ್ಸಾಕ್ ಹೋಗ್ತಾರೆ. ಅದು ನಾವು ಕಂಡು ಹಿಡಿದು ಬಹಳ ಕಠಿಣ ಐತಿ. ಆದ್ರೆ ಅನುಭವಗಳು ಹೇಳಂತ ವಿಚಾರಗಳಿಲ್ಲ ಅದಾವಲ್ಲ, ಸ್ಮೃತಿಗಳು ಅದಾವಲ್ಲ, ಅವನ್ ನಿಜವಾದದನ್ನು ತಿಳ್ಕೊಂಡು ನಾವು ಅವನ್ ಸತತ ಅದ್ರ ಸಂಘದೊಳಗೆ ಇದ್ದಾಗ ಆಸಕ್ತಿಯಿಂದ ತೊಡಗಿದಾಗ ಮಾತ್ರ ಆ ಸ್ಥಿತಿಯನ್ನು ಮುಟ್ಟಾಕ್ ಸಾಧ್ಯ.